ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂಬಿದ್ದಾರೆ ಮುಂದಿನ ಸಬ್ಸ್ಕ್ರೈಬ್ ಏನಾಗುತ್ತೆ ಅಂತ ನೋಡ್ಕೊಂಡು ಬನ್ನಿ. ಅಲ್ಲಿವರೆಗೂ ಹೊರಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಗೌತಮ್ ಅವರು ಭೂಮಿಕಾ ಅವ್ರಿಗೆ ಕೇಕ್ ಅನ್ನು ತಿನ್ನಿಸ್ತಾರೆ. ಆಗ ಭೂಮಿಕಾ ಅವರು ಕೂಡ ಗೌತಮ್ ನೋಡ್ತಾರೆ. ಆಗ ಸರಿ ಸರಿ ಹೌದು ಬನ್ನಿ, ಸ್ಕೂಲ್ಗೆ ಲೇಟ್ ಆಯ್ತು, ನನ್ಗೆ ಸ್ಕೂಲ್ಗೆ ಟೈಮ್ ಆಯ್ತು, ಸರಿ ನನ್ನ ಎಷ್ಟು ಹಬ್ಬನ ಈ ತರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನ್ಗೆ ಗೊತ್ತಿರ್ಲಿಲ್ಲ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಆಗ ಅದನ್ನ ಕೇಳಿಸ್ಕೊಂಡ ಜನಗಳು ಎಲ್ಲರೂ ಕೂಡ ಇದನ್ನ ಥ್ಯಾಂಕ್ಸ್ ನಿನ್ ಮಗನ್ ಹೇಳಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಆಕಾಶ್ ಇದೆಲ್ಲ ನಿನ್ ಪ್ಲಾನ್ ಏನು ಅಂತ ಕೇಳ್ತಾರೆ. ಆಕಾಶ್ ಆಗ, ಅಮ್ಮ ನಿಮ್ಗೆ ಇದು ಇಷ್ಟ ಆಯ್ತಾ ಅಮ್ಮ? ನಂಗೆ ತುಂಬಾ ಇಷ್ಟ ಆಯ್ತು ಕಂದ ಅಂತ ಆ ಭೂಮಿಕಾ ಅವರು ಆಕಾಶ್ಗೆ ಕೊಡ್ತಾರೆ. ಆಗ ಸರಿ ಬರೀ ಬನ್ನಿ ಸ್ಕೂಲ್ಗೆ ಹೋಗೋಣ, ಟೈಮ್ ಆಯ್ತು ಅಂತ ಹೋಗ್ತಾರೆ. ಆಗ ಗೌತಮ್ ಅವರು ಮಿರರ್ ಅಲ್ಲೇ ಭೂಮಿಕಾ ಅವ್ರನ್ನ ನೋಡ್ತಾ ಇರ್ತಾರೆ. ಇಷ್ಟ ದಿವಸ ಎಲ್ಲ ಭೂಮಿಕಾ ಅವ್ರನ್ನ ಹುಟ್ಟು ಹಬ್ಬದ ದಿವಸ ಎಲ್ಲ ಕಡೆ ಶಿಕಾರಿಸ್ತಿದೆ, ಆದ್ರೆ ಇವಾಗ ಕೇಕ್ ಮಾತ್ರ ತಿನ್ಸಿದೀವಿ, ಅಷ್ಟು ಸಾಕು ಅಲ್ವಾ ಅಂತ ಖುಷಿ ಪಡ್ತಾರೆ ಗೌತಮ್ ಅವರು. ಆಗ ಆಕಾಶ್ ಮತ್ತೆ ಮಿಂಚು ಕಣ್ಣಲ್ಲೇ ಸನ್ನೆ ಮಾಡ್ಕೊಂತಾರೆ. ಆಗ ಆಕಾಶ್, ಅಯ್ಯೋ ಅವ್ರು ಇವಾಗ ಎಲ್ಲಿಗೆ ಹೋಗೋದು ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು, ಅಯ್ಯೋ ಇವಾಗ ಸ್ಕೂಲ್ ಹೋಗ್ಬೇಕಿತ್ತೋ ಏನ್ ಕೇಳ್ತಿದ್ಯಾ ಅಂತ ಹೇಳ್ತಾರೆ. ಆಗ ಆಕಾಶ್, ಅಯ್ಯೋ ಇವತ್ತು ನಿನ್ನ ಹುಟ್ಟಿದ ಹಬ್ಬ ಮಮ್ಮಿ, ಹುಟ್ಟಿದ ಹಬ್ಬದ ದಿವಸ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ಆಮೇಲೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಆಕಾಶ್ ಹೇಳ್ತಾನೆ. ಆಗ ಭೂಮಿಕಾ, ಅಯ್ಯೋ ಅದೆಲ್ಲ ಏನು ಬೇಡ ಕಣೋ, ಇವಾಗ ಆಗ್ಲೇ ಟೈಮ್ ಆಗಿದೆ, ಇವಾಗ ಸ್ಕೂಲ್ಗೆ ಹೋಗೋಣ ಅಂತ ಭೂಮಿಕಾ ಅವ್ರು ಹೇಳ್ತಾರೆ. ಆಗ ಆಕಾಶ್, ನೀವು ನಮ್ಮ ಮಮ್ಮಿ ಮಾತು ಕೇಳ್ಬೇಡಿ, ಮೊದ್ಲು ಅಮ್ಮ ಹೆಸರಲ್ಲಿ ಇವತ್ತು ಅರ್ಚನೆ ಮಾಡಿಸ್ಬೇಕು ಅಂಕಲ್, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಸರಿ ಅಂತ ತಲೆ ಅಲ್ಲಾಡ್ಸ್ತಾರೆ. ಆಗ ಭೂಮಿಕಾ ಅವ್ರಿಗೆ ಆಕಾಶ್ನ ನೋಡಿ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಆನಂದ್ ಮತ್ತೆ ಅಪರ್ಣ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇದೇನಿದು ಅಜ್ಜಿ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಿಗೆ ಸಾಯಂಕಾಲ ಅಷ್ಟೊತ್ತಿಗೆ ಅವರು ಕಾಣೆ ಆಗಿದ್ದಾರೆ ಅಂದ್ರೆ ಏನಿದು, ಜಯದೇವಿ ಏನಾದ್ರು ಮಾಡಿರ್ಬೋದಾ ಅಂತ ಅಪರ್ಣ ಮತ್ತೆ ಆನಂದ್ ಅವ್ರು ಇಬ್ರು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಈ ಕಡೆ ಲಕ್ಷ್ಮೀಕಾಂತ್ ಅವರು, ಅಯ್ಯೋ ಇದೇನಿದು ಸಾಯಂಕಾಲ ಇದ್ದವರು ಅಮ್ಮಮ್ಮ ಇವಾಗ ಬೆಳಿಗ್ಗೆ ಎದ್ದಿದ್ನೋ ಅಷ್ಟರಲ್ಲಿ ಕಾಣಿಸ್ತಿಲ್ವಲ್ಲ, ಅಯ್ಯೋ ನನ್ಗೆ ಯಾಕೋ ಈ ಜಯದೇವ್ ಮೇಲೆ ಅನುಮಾನ ಬರ್ತಿದೆ, ಇವನು ಆಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಎಲ್ಲಿ ಹೋಗ್ತಾನೋ ಅಲ್ಲಿ ಫಾಲೋ ಮಾಡು ಅಂತ ಆನಂದ್ ಬೇರೆ ನನಗೆ ಹೇಳಿದ್ದಾನೆ ಅಂತ ಲಕ್ಷ್ಮೀಕಾಂತ್ ಅವ್ರು ಅನ್ಕೊಂತಾರೆ. ಆಗ ಅದೇ ರೀತಿ ಜಯದೇವರು ರೆಡಿ ಆಗ್ತಿರ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಎಲ್ಲಿಗೆ ಹೋಗ್ತಿದ್ಯಾ ಅಲಿಮಯ್ಯ ಅಂತ ಕೇಳ್ತಾರೆ. ಆಗ ಜಯದೇವರು, ಇಲ್ಲ ಇಲ್ಲೇ ಎಲ್ಲೋ ತುಂಬಾ ಅರ್ಜೆಂಟ್ ಕೆಲಸ ಇದೆ, ಪಾರ್ಟ್ ಟೈಮ್ ಕೆಲಸ ಇದೆ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು ಫಾಲೋ ಮಾಡ್ಲೇಬೇಕು ಅಂತ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಆಗ ಜಯದೇವರು ಯಾರು ಇಲ್ದಿರೋ ಜಾಗದಲ್ಲಿ ಒಂದು ಕೋಣೆಯಲ್ಲಿ ಅಜ್ಜಿನ ಕೂಡಾಕಿರ್ತಾರೆ. ಆಗ ಹೋಟೆಲ್ ರೂಮ್ ನಲ್ಲಿ ಒಂದು ಸೈಡ್ ನಲ್ಲಿ ಅಜ್ಜಿನ ಕೂಡಾಕಿರ್ತಾನೆ. ರೂಮ್ ಒಳಗಡೆ ಹೋಗ್ತಾನೆ. ಆಗ ಹಿಂದೆನೆ ಹೋಗಿ ಲಕ್ಷ್ಮೀಕಾಂತ್ ಅವರು ಕೂಡ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಮೇಲೆ ಹೋಗ್ತಾರೆ. ಆಗ ರೂಮ್ ಒಳಗಡೆ ಹೋಗ್ತಾರೆ. ಇದೇನಿದೆ ಇವನು ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾನಲ್ಲ. ಆಗ ಕಿಟಕಿ ಸಂದಿಯಿಂದ ಲಕ್ಷ್ಮೀಕಾಂತ್ ಅವರು ಬಗ್ಗಿ ನೋಡ್ತಾರೆ. ಆಗ ಅಜ್ಜಿ ಇರೋದನ್ನ ನೋಡಿ ಅವರು ತುಂಬಾನೇ ಶಾಕ್ ಆಗ್ತಾರೆ. ಅಯ್ಯೋ ದೇವ್ರೆ, ಈ ಅಜ್ಜಿನ ಇವನು ಅಮ್ಮಮ್ಮನ ಇವನು ಎಲ್ಲಿ ಕೂಡ ಹಾಕಿದ್ದಾನ. ಆಗ ಅಜ್ಜಿ, ಎಷ್ಟೋ ಧೈರ್ಯ ನಿಂಗೆ, ಏನ ಮಾತಾಡ್ತಿದ್ಯಾ ಅಂತ ಜಯದೇವ್ಗೆ ಬೈತಾರೆ. ಯಾವ್ದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಈ ಕಡೆ ಗೌತಮ್ ಭೂಮಿಕಾ ಅವರು ದೇವಸ್ಥಾನದಲ್ಲಿ ಕೈ ಮುಗಿತಾ ಇರ್ತಾರೆ. ಆಗ ಆಕಾಶ್, ಮಮ್ಮಿ ನಾನು ಮಿಂಚು ಇಲ್ಲೇ ದೇವಸ್ಥಾನ ರೌಂಡ್ ಹಾಕೊಂಡ್ ಬರ್ತೀವಿ, ಇಲ್ಲೇ ನಿಂತಿರಿ ಅಂತ ಹೇಳ್ತಾರೆ. ಅವರಿಬ್ರು ಗೌತಮ್ ಮತ್ತೆ ಭೂಮಿಕಾ ಇಬ್ಬರು ಕೈ ಮುಗಿತಾ ಇರ್ತಾರೆ. ಆಗ ಮಿಂಚು, ಆಕಾಶ್ ಇಬ್ರು ಇಲ್ಲೇ ದೂರದಿಂದ ನೋಡ್ತಾರಮ್ಮ, ಅವರಿಬ್ರಿಗೆ ಇಲ್ಲೇ ಪ್ರೀತಿ ಶುರು ಆಗುತ್ತೆ. ಆಗ ಅಲ್ಲಿ ಅವರಿಬ್ರು ಕೈ ಮುಗಿತಾ ಇರ್ತಾರೆ. ಆಗ ಪುರೋಹಿತರು ಬಂದು, ನೋಡಮ್ಮ ಇವಾಗಿನ ಪೂಜೆ ಮುಗಿದಿದೆ, ಏನೇ ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ, ನಿಮ್ ಸಂಸಾರ ಇನ್ನ ನೀರ್ ಕಾಲ ಚೆನ್ನಾಗಿರುತ್ತೆ, ನೋಡಿ ನೋಡಿ ನೀವು ನಿಮ್ ಹೆಂಡತಿಗೆ ಕುಂಕುಮ ಮಾಡಿ ನಿಮಗೆ ಆಯುಷ್ಯ ಹೆಚ್ಚಾಗುತ್ತೆ, ನೋಡಿ ಅಮ್ಮ ಗಂಡ 100 ಕಾಲ ಚೆನ್ನಾಗಿರ್ತಾರೆ, ನೀವಿಬ್ರು ಕೂಡ 100 ಕಾಲ ಚೆನ್ನಾಗಿ ಸಂಸಾರ ಮಾಡ್ತೀರಾ, ಇದೇ ರೀತಿ ನೀವಿಬ್ರು ಖುಷಿ ಖುಷಿಯಾಗಿ 100 ಕಾಲ ಚೆನ್ನಾಗಿರ್ತೀರಾ ಅಮ್ಮ ಅಂತ ಹೇಳ್ತಾರೆ. ಆಗ ಗೌತಮ್ ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಿರಲ್ಲ. ಆಗ ಪುರೋಹಿತರು, ಏನ್ ಯೋಚನೆ ಮಾಡ್ತಿದ್ರ, ಕುಂಕುಮನ ತಗೊಂಡು ನಿಮ್ಮ ಹೆಂಗರಸಿಗೆ ಹಚ್ಚಿ ಅಂತ ಹೇಳ್ತಾರೆ. ಈ ಕಡೆ ಮಿಂಚು ಮತ್ತೆ ಆಕಾಶ್ ತುಂಬಾನೇ ಖುಷಿ ಪಡ್ತಾರೆ. ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.